ಬ್ರೇಕ್ ನಂತರ ಇಂಡಿಯಾ ಫಸ್ಟ್ಗೆ ಮತ್ತೆ ಸ್ವಾಗತ. ಅದೇ ಎಲೆಕ್ಷನ್ಗಳು ಪದೇ ಪದೇ ಬರಬೇಕು. ಬಜೆಟ್ನಲ್ಲಿ ಅಲ್ಪ ಸ್ವಲ್ಪನಾದ್ರೂ ಕಾಸು ನೋಡಬಹುದು. ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂದ್ರೆ ಯಾರಾದ್ರೂ ಒಪ್ತಾರ? ನೋಡಿ, ಯಾರೇ ಆಗಲಿ ಈ ರೀತಿ ಬಲ್ಕ್ನಲ್ಲಿ ವಸ್ತುಗಳು ಖರೀದಿ ಮಾಡ್ದಂಗೆ ನಿಮ್ಗೆ ಅದರಲ್ಲಿ ಅನುದಾನ ಸಿಗುತ್ತೆ ನೋಡ್ಕೊಳ್ಳಿ ಅಂದ್ರೆ ಹೇಗೆ? ಹಿಂಡು ಹಸುನ ಮೇವು ಹಾಕದೆ ಹಾಲು ಕೊಡು ಅನ್ನೋ ರೀತಿ ಕಾಣಿಸ್ತಾ ಇದೆ. ಎಲ್ಲರಿಗೂ ಪಕ್ಷದ ನಿಯತ್ತು. ರಾಜ್ಯದ ಪರವಾಗಿ ಮಾತನಾಡ್ತಾರಾ? ಬರೀ ರಾಜಕೀಯ ಅಷ್ಟೇ. ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಇದು ಕೇಂದ್ರ ಸರ್ಕಾರದ ಬಿಹಾರ ರಾಜ್ಯದ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಕೇಳಿರೋ ಬೇಡಿಕೆಗಳು ಇದ್ಯಾವುದು ಬಂದಿಲ್ಲ. ವಿಶ್ವಾಸದ್ರೋಹನ ಮಾಡಿದ್ದಾರೆ ಕರ್ನಾಟಕದ ಜನತೆಗೆ ಅಂತ ನನ್ನ ಅನಿಸಿಕೆ. ವಿಶ್ವಾಸದ್ರೋಹ. ಬಿಹಾರ ರಾಜ್ಯದ ಬಜೆಟ್. ಕೇಂದ್ರ ಸರ್ಕಾರ ಬಜೆಟ್ ಗಾತ್ರದಲ್ಲಿ ದಾಖಲೆ ಬರೆದಿದೆ. ನಿರೀಕ್ಷೆಯಂತೆ ಈ ಬಾರಿ ಅವರ ಬಜೆಟ್ ಗಾತ್ರ 50 ಲಕ್ಷ ಕೋಟಿ ರೂಪಾಯಿಯ ಮೈಲಿಗಲ್ಲು ಕ್ರಾಸ್ ಮಾಡಿದೆ. 50,65,345 ಕೋಟಿ ರೂಪಾಯಿ ಗಾತ್ರದ ಬಜೆಟ್ನ ನೀಡಲಾಗಿದೆ. ಆದರೆ ಇಡೀ ಬಜೆಟ್ ನೋಡಿದ್ರೆ ಉತ್ತರ ಈಶಾನ್ಯ ಮೂಲೆಗೆ ದುಡ್ಡಿನ ಸುರಿಮಳೆಯಾಗಿದೆ. ದಕ್ಷಿಣ ಮತ್ತೊಮ್ಮೆ ಅನಾದರಕ್ಕೆ ತುತ್ತಾಗಿದೆ. ಕರ್ನಾಟಕದ ಮೇಲೆ ಅದೇನು ಮುನಿಸಿತ್ತೋ ಏನೋ, ಮೇಡಮ್ಗೆ ಚೂರು ಕರುಣೆನೂ ಬರಲಿಲ್ಲ. $50 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದೇನೋ? ಉತ್ತರ ಈಶಾನ್ಯದತ್ತ ಚಿತ್ತ ಹರಿಸಿ ದಕ್ಷಿಣ ಮರೆತ ಕೇಂದ್ರ. ಕೇಂದ್ರದ ಬಜೆಟ್ ಮೇಲೆ ಹೊತ್ತಿದ್ದ ಭಾರೀ ನಿರೀಕ್ಷೆಗಳು ಭ್ರಮ ನಿರಸನಕ್ಕೆ ತಳ್ಳಿವೆ. ರಾಜ್ಯ ಸರ್ಕಾರ ಕೊಟ್ಟ ದುಡ್ಡಿನ ಪಟ್ಟಿಗೆ ಕ್ಯಾರೆ ಎನ್ನದೆ ಮತ್ತದೇ ಮಲತಾಯಿ ಧೋರಣೆ ತಾಳಿದೆ. ಬಿಹಾರದತ್ತ ಚಿತ್ತ ನೆಟ್ಟ ಕೇಂದ್ರ ಮುಂಬರುವ ಚುನಾವಣೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದಂತಿದೆ. ಸರ್ಕಾರದ ಈ ಧೋರಣೆ ಫೆಡರಲ್ ವ್ಯವಸ್ಥೆಯ ಆತಂಕ ಮೂಡಿಸ್ತಾ ಇದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಬೇಡಿಕೆಗಳ ಬುಕ್ಲೆಟ್ ಕೊಟ್ಟು ಮನವಿ ಮಾಡಿದ್ರೂ ಬಂದಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ದಿಸ್ ಈಸ್ ನಥಿಂಗ್ ಬಟ್ ವೀಕನಿಂಗ್ ದಿ ಫೆಡರಲ್ ಗವರ್ಮೆಂಟ್. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡ್ತಕ್ಕಂಥ, ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಕಾಂಗ್ರೆಸ್ ಸಂಸದ ಜಿ.ಸಿ. ಚಂದ್ರಶೇಖರ್ ರಾಜ್ಯಕ್ಕೆ ಏನೂ ಕೊಟ್ಟಿಲ್ಲ, ಹೇಳೋಕೆ ಏನೂ ಉಳಿದಿಲ್ಲ. ಕರ್ನಾಟಕದಿಂದ ಆಯ್ಕೆಯಾದ ನಿರ್ಮಲಾ ನಿರ್ಲಕ್ಷ್ಯ ನೋಡಿದ್ರೆ ನಮಗೆ ನಾಚಿಕೆ ಆಗ್ತಾ ಇದೆ. ಕಳೆದ ಬಾರಿ ಆಂಧ್ರ, ಈ ಬಾರಿ ಬಿಹಾರ. ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟದ ಅಗತ್ಯ ಇದೆ ಅಂತ ಹೇಳಿದ್ರು. ಇನ್ನಿಬ್ಬರು ಕಾಂಗ್ರೆಸ್ ಸಂಸದರು ಸಹ ಇದೇ ಮಾತನ್ನೇ ಹೇಳಿದ್ರು. ಯಾಕೆಂದ್ರೆ ಬಜೆಟ್ ಅಲ್ಲಿ ಏನಾದ್ರು ಇದ್ದಿದ್ರೆ ಅಥವಾ ನಮ್ಮ ರಾಜ್ಯಕ್ಕೆ ಏನಾದ್ರು ಅನುಕೂಲ ಆಗಿದ್ದಿದ್ರೆ ಅದ್ರ ಬಗ್ಗೆ ಅಭಿಪ್ರಾಯ ಏನಾದ್ರು ಹೇಳ್ಬೋದಿತ್ತು. ಸೊ ಇಲ್ಲಿ ಯಾವುದೂ ಇಲ್ಲ. ಏನ್ ಅಭಿಪ್ರಾಯ ಹೇಳೋದು ಅನ್ನೋದು ಬಹಳ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆಯಾಗಿ ಬಂದಿದ್ರು ಕೂಡ, 2ನೇ ಬಾರಿಗೆ ರಾಜ್ಯಸಭಾ ಮೆಂಬರ್ ಆಗಿದ್ರು ಕೂಡ, ಅವರೇ ವಿತ್ತ ಸಚಿವರಾಗಿದ್ರು ಕರ್ನಾಟಕನ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಅವರು ಎಲ್ಲೋ ಒಂದ್ ಕಡೆ ವಿಶ್ವಾಸದ್ರೋಹನ ಮಾಡಿದ್ದಾರೆ ಕರ್ನಾಟಕದ ಜನತೆಗೆ ಅಂತ ನನ್ನ ಅನಿಸಿಕೆ. ನಾವು ಎಷ್ಟು ಪ್ರಾಮಾಣಿಕವಾಗಿ GST ಕಲೆಕ್ಟ್ ಮಾಡಿ ಸೆಂಟರಿನ್ ಬಕೆಟ್ ಫಿಲ್ ಮಾಡ್ತಾ ಇದ್ದೀವಿ. ಕರ್ನಾಟಕಕ್ಕೆ ಏನು ಕೂಡ ಇಲ್ಲ. ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಕಳೆದ ವರ್ಷ ಹೇಳಿದೆ. ಅದೇ ರೀತಿ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಆಮೇಲೆ ಬ್ಯಾಂಗ್ಳೂರ್ ಸಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ, ಆಮೇಲೆ ಒಂದು ವಾಟರ್ ಸೊಲ್ಯೂಷನ್ಗೆ ಕೇಳಿರೋ ಬೇಡಿಕೆ ಅದ್ಯಾವುದು ಕೂಡ ಕನ್ಸಿಡರ್ ಆಗಿಲ್ಲ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡ್ತಾ ಅಂತ ನಾವು ಅನ್ಕೊಂಡಿದ್ವಿ. ಇದು ಕೇಂದ್ರ ಸರ್ಕಾರದ ಬಿಹಾರ ರಾಜ್ಯದ ಬಜೆಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರದವರು ಮಂಡಿಸಿದ್ದಾರೆ. ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ. ಅಪ್ಪರ್ ಭದ್ರಾ ಆಗಿರ್ಬೋದು, ನಮ್ಮ ಹಾಸನಕ್ಕೆ IIT ಕೇಳಿದ್ವಿ. ನಾವು ಹಾಸನಕ್ಕೆ IIT ಕೊಡುತ್ತೆ ಅಂತ ಕೇಳಿದ್ರೆ ಇವರು ಪಾಟ್ನಾಗೆ ಕೊಟ್ಟಿದ್ದಾರೆ. ಬಿಹಾರ ರಾಜ್ಯದ ಪಾಟ್ನಾಗೆ IIT ಮಂಜೂರು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನ ಈ ವಾದವನ್ನ ಬಿಜೆಪಿ ಒಪ್ಪಲು ಸಿದ್ಧವಿಲ್ಲ. ರೈಲ್ವೆ, ರೋಡ್ನಲ್ಲಿ ರಾಜ್ಯಕ್ಕೆ ಅನುದಾನ ಸಿಗಲಿದೆ. ರಾಜ್ಯಕ್ಕೆ ಸುಮಾರು 7,000 ಕೋಟಿ ರೂಪಾಯಿ ಸಿಗಲಿದೆ. ರಾಜ್ಯ ಸರ್ಕಾರ ಈ ಖ್ಯಾತೆ ಬಿಟ್ಟು 16ನೇ ಹಣಕಾಸಿನ ಬಗ್ಗೆ ರಾಜ್ಯ ಚಿಂತನೆ ಮಾಡಬೇಕು ಅಂತ ಸಂಸದ ಬೊಮ್ಮಾಯಿ ಸಲಹೆ ಕೊಟ್ಟರು. ಆದರೆ ಸಚಿವ ಸೋಮಣ್ಣರ ಪ್ರಕಾರ ಇದು ಅತ್ಯಂತ ಉತ್ತಮವಾದ ಬಜೆಟ್. ಕರ್ನಾಟಕಕ್ಕೂ ರೈಲ್ವೆಯ ಯೋಜನೆಗಳನ್ನ ಮುಗಿಸಲು ಹಣ ಮೀಸಲಿರಿಸಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡ್ರು. 16ನೇ ಹಣಕಾಸು ಬಂದಿದೆ, ಅದರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡಬೇಕು. ಅದರಲ್ಲಿ ನಾವು ಹೆಂಗೆ ಹೆಚ್ಚಿನ ಹಣ ತೆಗೆದುಕೋಬೇಕನ್ನುವಂಥ ಚಿಂತನೆ ಮಾಡಬೇಕು. 7,500 ಕೋಟಿ ರೈಲ್ವೆ ಬಜೆಟಲ್ಲಿ ಕೊಟ್ಟಿದ್ದಾರೆ.
ರೋಡ್ಸ್ ಕೊಟ್ಟಿದ್ದಾರೆ, ಪೋರ್ಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ಸೆಕ್ಟರಲ್ಲಿ ಏನು ಬಜೆಟ್ ಅಲೋಕೇಶನ್ ಆಗಿದೆ ಆ ಸೆಕ್ಟರಲ್ಲಿ ನಮ್ಮ ಕರ್ನಾಟಕ ಕೂಡ ಬರ್ತದೆ. ಬಜೆಟ್ ಅನ್ನ ನೀಡ್ತಕ್ಕಂಥ ಕೆಲಸಕ್ಕೆ ಅವರ ದೊಡ್ಡ ದೂರದೃಷ್ಟಿಗೆ ನಾನು ಅಭಾರಿಯಾಗ್ತೀನಿ. ಕಾಂಗ್ರೆಸ್ ಅವರು ಹೇಳೋದಕ್ಕೆ ಅವ್ರು ಬೇರೆ ಏನು ಇರೋದಿಲ್ಲ ಹೇಳ್ತಾರೆ. ಅವ್ರ ಕಾಲದಲ್ಲಿ ಏನಾಗಿತ್ತು ಅನ್ನೋದು ಕೂಡ ಅವರು ಅದನ್ನು ಕೂಡ ಚಿಂತನೆಯನ್ನು ಮಾಡಬೇಕಾಯ್ತದೆ. ಯಾವ ಸರ್ಕಾರ ಬಂದರೂ ಅಷ್ಟೇ ಕರ್ನಾಟಕದ ಪರಿಸ್ಥಿತಿ ಇಷ್ಟೇ. 16 ಯೋಜನೆಗಳ ಫೈಲ್ಗಳು ಧೂಳು ತಿಂತಾನೇ ಇವೆ. ಇತ್ತ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ಗೆ ದೊಡ್ಡ ಯೋಜನೆ ಕೈಗೆತ್ತಿಕೊಳ್ಳಲಾಗದ ಪರಿಸ್ಥಿತಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.